Hello viewers, welcome to my channel. ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಬಿಲಿಟಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೆಕೆಂಡ್ PUC ಯಲ್ಲಿ ನಮ್ಗೆ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಈಸಿಯಾಗಿ ನಾವು ಮಾರ್ಕ್ಸ್ ನ ಗೇನ್ ಮಾಡುವಂತ ಚಾಪ್ಟರ್ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು 9th ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಈ ಇಂಪಾರ್ಟೆಂಟ್ ಕ್ವಶನ್ಸ್ PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಬಹುದು ಅಂಡ್ ಇದ್ರದ್ದು ಸೊಲ್ಯೂಷನ್ PDF ಕೂಡ ನಿಮ್ಗೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಫುಲ್ PDF ಎಲ್ಲ ಕ್ವಶನ್ಸ್ ಸೊಲ್ಯೂಷನ್. ಓಕೆ, ಇಲ್ಲಿ ನೋಡಿ ಸೊಲ್ಯೂಷನ್ ನಮ್ಗೆ ಗಿವನ್ ಏನ್ ಕೊಟ್ಟಿದ್ದಾನೆ. ನಮ್ಗೆ ಗಿವನ್ e⁴y x + 1 = 1. ಇಲ್ಲಿ ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಅಂಡ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ ಮಾಡಿ. ಓಕೆ, ಪ್ರಾಡಕ್ಟ್ ರೂಲ್ ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್ ರೂಲ್ ಏನಂದ್ರೆ ಡಿಫರೆನ್ಶಿಯೇಷನ್ ಆಫ್ u into v that is equal to ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಓಕೆ, ಡಿಫರೆನ್ಶಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಓಕೆ ಅಂಡ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಇದು ನಮಗೆ ಪ್ರಾಡಕ್ಟ್ ರೂಲ್. ಇದನ್ನ ಇಲ್ಲಿ ಯೂಸ್ ಮಾಡಿ ದಟ್ ಇಂಪ್ಲೈಸ್ ಓಕೆ ಡಿಫರೆನ್ಶಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಓಕೆ second function as it is plus first function as it is differentiation of second function that is equal to differentiation of 1. Okay, that is equal to differentiation of y and y dy by dx because y another independent dependent variable and x plus 1 as it is plus y differentiation of x plus 1 in 1 differentiation of 1 constant to 0. okay, ಇದನ್ನ ನೆನಪಿರಲಿ. that is equal to ಇಲ್ಲಿ ನಾವೇನ್ ಮಾಡ್ತೀರಿ dy by dx is dy by dx ಈ ಟರ್ಮ್ ನ ಎಂಟೈರ್ ಟರ್ಮ್ ಆ ಸೈಡ್ ಕಳಿಸಿ ಏನ್ ಮಾಡ್ತೀರ ಅಂದ್ರೆ e⁴y ಕಾಮನ್ ತಗೊಳ್ಳಿ. ಏನಾಗುತ್ತೆ ನಮಗೆ x plus 1 dy by dx plus 1 that is equal to 0. okay, e⁴y denominator ಹೋದ್ರೆ 0 ಆಗುತ್ತೆ. ನಮಗೆ x plus 1 dy by dx plus 1 is equal to 0 that is equal to x plus 1 dy by dx is equal to minus 1. that implies dy by dx is equal to minus 1 by x plus 1. okay, again differentiate with respect to x ಮಾಡಿ. with respect to x ಮಾಡಿದ್ರೆ ನಮ್ಗೆ ಏನಾಗುತ್ತೆ d² by dx² that is equal to ಇದನ್ನ ನಾವು ಹೆಂಗ್ ಬರ್ಕೊಬಹುದು ನೋಡಿ d by dx ಇನ್ನೊಂದು ಸ್ಟೆಪ್ ನಿಮ್ಗೆ ಎಕ್ಸ್ಟ್ರಾನೇ ಬರೀತೇನೆ. ಓಕೆ, ಬಟ್ ನೀವು ಎಕ್ಸಾಮ್ ಅಲ್ಲಿ ಈ ಸ್ಟೆಪ್ ನ ನೀವು ಸ್ಕಿಪ್ ಮಾಡಬಹುದು, ನೋ ಪ್ರಾಬ್ಲಮ್. d by dx ಮೈನಸ್ ಈ x plus 1 ನಾನು ಹೆಂಗ್ ಬರ್ಕೊಂತೀನಿ x plus 1 whole power of minus 1 ಹಿಂಗ್ ಬರ್ಕೊಂಡ್ಲಾ. ಓಕೆ, this equal to d² by dx² that is equal to minus d by dx of x plus 1 whole power of minus 1 ಕಾಮನ್. ಇಲ್ಲಿ ನೋಡಿ ಡಿಫರೆನ್ಸ್ ಪವರ್ ರೂಲ್ ಗೊತ್ತಿದೆಯಲ್ಲ x⁴n that is equal to n into x⁴n minus 1. ಅದೇ ಇನ್ ಜನರಲ್ ಅಲ್ಲಿ ಬರೆದ್ರೆ f of x whole power of n is equal to n into f of x whole power of n minus 1 into f dash of x. ಇದು ಇನ್ ಜನರಲ್. ಓಕೆ, ಇದನ್ನ ಇಲ್ಲಿ ಯೂಸ್ ಮಾಡಿ. ಓಕೆ, ಇಲ್ಲಿ ಡೈರೆಕ್ಟ್ ಸ್ಕಿಪ್ ಮಾಡ್ತೀನಿ. minus 1. ಓಕೆ, ಇದು f of x ಹತ್ರ ಏನಿದೆ x plus 1. ಓಕೆ, ಪವರ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ x plus 1 whole power of minus 1 into x plus 1 differentiation that is equal to minus x plus 1 whole power of minus 2 into x plus 1 ಬರುತ್ತೆ. ಓಕೆ, d² by dx² that is equal to minus ನೋಡಿ ಇಲ್ಲಿ ಬೇಸಿಸ್ ಸೇಮ್ ಪವರ್ಸ್ ಆಡ್ ಮಾಡ್ಕೊಬೋದಾ. ನಮಗೆ ಎಕ್ಸ್ಪೋನೆಂಟ್ಸ್ ರೂಲ್ ಗೊತ್ತಿದೆ. ಫ್ರಮ್ ಎಕ್ಸ್ಪೋನೆಂಟ್ ರೂಲ್ a⁴ of m plus 1 ಇದ್ರೆ a⁴ of n into a⁴ of n ಹಿಂಗ್ ಬರ್ಕೊಬೋದಾ ಬೈ ಎಕ್ಸ್ಪೋನೆಂಟ್ ರೂಲ್.
ಇದನ್ನ ಹೆಂಗ್ ಬರ್ಕೊಬಹುದು x plus 1 whole power of minus 2 plus 1 ಅಂತ ಬರ್ಕೊಬಹುದು. ದಟ್ ಈಸ್ minus of x plus 1 whole power of minus 1 ಅಂತ ಬರ್ಕೊಬೋದಾ? ಓಕೆ, ಇದನ್ನ ನಾವು ಇದು ಡಿಫ್ರೆನ್ಸಿಯೇಷನ್ ಅಲ್ಲ ನಾವು ಮಾಡ್ತಿರೋದು, ಸಾರಿ ಎಕ್ಸ್ಪೋನೆಂಟ್ ರೂಲ್ ಅಲ್ಲ, ನಾವಿಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಿದ್ದೀವಿ. ಓಕೆ, ಅದನ್ನು ಕನ್ಫ್ಯೂಸ್ ಆಗ್ತೀರಾ, ನಾನು ಇಲ್ಲೇ ಬರೀತೀನಿ dy dx x plus 1. ಓಕೆ, ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1. ಓಕೆ, ಇದು ನಮ್ಗೆ ಏನಾಗುತ್ತೆ ಮೈನಸ್ 1 by x plus 1 whole square ಇದಾಗುತ್ತಾ? ಓಕೆ, ಇದು ನಮಗೆ ಇಷ್ಟು ಬಂತು. ಇದನ್ನ ನಾವು ಏನ್ ಮಾಡ್ಬೋದು ಇಲ್ಲಿ ಮತ್ತೆ ಇಲ್ಲಿ ನಮಗೆ ಏನು -1 ಬರುತ್ತೆ. ಇಲ್ಲಿ -1 ಬರುತ್ತೆ ಬಿಕಾಸ್ ಪವರ್ ರೂಲ್. ಓಕೆ, ಏನು ಕೆಳಗಡೆ ಬರುತ್ತೆ, ಇಲ್ಲಿ ಮೈನಸ್ ಪ್ಲಸ್ ಆಗಿರುತ್ತೆ. ಓಕೆ, ಇದನ್ನ ನಾವು ಹೆಂಗ್ ಬರ್ಕೊಬಹುದು, ಇದನ್ನ ನೆಕ್ಸ್ಟ್ 1 by x plus 1 whole square ಅಂತ ಬರ್ಕೊಬಹುದು. d square y by dx square. Okay, that is equal to d square y by dx square, that is equal to 1 by x plus 1 ಅಂದ್ರೆ ಏನು, 1 by 1 plus ಇಲ್ಲಿ ನೋಡಿ 1 by x plus 1 ಅಂದ್ರೆ ಏನು, ನಮಗೆ ಇದರಲ್ಲಿ ಸ್ಕ್ವೇರಿಂಗ್ ಆಗಿ ಬೋತ್ ಸೈಡ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕ್ವೇರಿಂಗ್ ಆಗಿ ಬೋತ್ ಸೈಡ್ ಮಾಡಿದ್ರೆ dy by dx whole square that is equal to ಏನಾಗುತ್ತೆ ನಮಗೆ 1 by x plus 1 whole square ಆಗುತ್ತಾ? ಬಿಕಾಸ್ ಮೈನಸ್ ಏನಾಗುತ್ತೆ, ಮೈನಸ್ whole square ಆಗುತ್ತೆ ಪ್ಲಸ್ ಆಗುತ್ತೆ. ಓಕೆ, 1 by x plus 1 whole square ಇದನ್ನು ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ಇಲ್ಲಿ ರೀಪ್ಲೇಸ್ ಮಾಡಿ ಏನಾಗುತ್ತೆ, ಇದು dy by dx whole square from 1 ಅಂತ ಹಾಕೊಳ್ಳಿ. ಓಕೆ, hence proved. ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಶನ್. ಓಕೆ, ಇದು ಗೊತ್ತಾಯ್ತಲ್ಲ, ಇದನ್ನ ಹೆಂಗೆ ಸೊಲ್ಯೂಷನ್ ಮಾಡ್ಬೇಕಂತ. ಓಕೆ, ಇಲ್ಲಿ ನಾನು ಸ್ವಲ್ಪ ಸ್ಟೆಪ್ಸ್ ಅನ್ನೋದು ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಬರ್ದಿದ್ದೀನಿ. ಬಟ್ ನೀವು ಕೆಲವು ಸ್ಟೆಪ್ಸ್ನ ರೆಡ್ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಇದನ್ನ ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಷನ್ ಮಾಡ್ಕೊಬೋದು. ಅಂಡ್ ಇಲ್ಲೂ ಅಷ್ಟೇ, ನೀವು ಬೇಕಾದ್ರೆ ಓಕೆ ಇಲ್ಲಿ ಸೊಲ್ಯೂಷನ್ ಮಾಡಿ ಡೈರೆಕ್ಟ್ ಆಗಿ ಇದನ್ನ ಬರ್ಕೊಬೋದು. ಓಕೆ, ಈ ಸ್ಟೆಪ್ ನಾನು ಎಕ್ಸ್ಟ್ರಾ ಬರೆದಿದ್ದೀನಿ, ಇದನ್ನು ನೀವು ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಷನ್ ಮಾಡಿ ಮಾಡ್ಕೊಬೋದು. ಇದು ಅಷ್ಟೇ. ಓಕೆ, ಇದು ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡ ಅಮ್ಮೆ.